এই সময় ওরা ইভিএম মেশিন যখন কাউন্টিং হল থেকে वो लोग इलीगल किया था, हम लोग अपोज किया। बीजेपी का इतना जलन क्यों होता है? वो लोग चोरी का इरादा ले है और भाजपा को जलन हो रहा है। ಮತ ಎಣಿಕೆಗೆ ಕೆಲವೇ ಗಂಟೆಗಳು ಬಾಕಿ ಇರುವಾಗ ಪಶ್ಚಿಮ ಬಂಗಾಳದಲ್ಲಿ ದೊಡ್ಡ ರಾಜಕೀಯ ಹೈಡ್ರಾಮಾ ನಡೆದಿದೆ. ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ಗಳನ್ನು ತಿರುಚೋ ಸಾಧ್ಯತೆ ಇದೆ ಅನ್ನೋ ಗಂಭೀರ ಆರೋಪ ಮಾಡಿದ್ದಾರೆ. ಈ ಆರೋಪ ಆಡಳಿತಾರೂಢ ತೃಣಮೂಲ ಕಾಂಗ್ರೆಸ್ ಹಾಗೆ ಬಿಜೆಪಿಯ ನಡುವೆ ತೀವ್ರ ವಾಕ್ಸಮರಕ್ಕೆ ಕಾರಣ ಆಗಿದೆ. ತಡರಾತ್ರಿ ನಡೆದ ಈ ಬೆಳವಣಿಗೆಯಲ್ಲಿ ಮಮತಾ ಬ್ಯಾನರ್ಜಿ ಖುದ್ದು ಕೋಲ್ಕತ್ತಾದ ಭವಾನಿಪುರ ಪ್ರದೇಶದಲ್ಲಿರೋ ಇವಿಎಂ ಸ್ಟ್ರಾಂಗ್ ರೂಮ್ಗೆ ಭೇಟಿ ಕೊಟ್ಟು ಮತ ಎಣಿಕೆ ಪ್ರಕ್ರಿಯೆಯ ಪಾರದರ್ಶಕತೆ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು. ಇವಿಎಂಗಳನ್ನು ಇಟ್ಟಿರೋ ಜಾಗದ ಸುತ್ತ ಅನುಮಾನಾಸ್ಪದ ಚಟುವಟಿಕೆಗಳು ನಡೀತಾ ಇವೆ ಅಂತ ಟಿಎಂಸಿ ನಾಯಕರು ದೂರು ಕೊಟ್ಟ ಬೆನ್ನಲ್ಲೇ ಮಮತಾ ಈ ಹೆಜ್ಜೆ ಇಟ್ಟಿರೋದು. ಫಲಿತಾಂಶವನ್ನು ತಿರುಚೋದಕ್ಕೆ ಯಾವುದೇ ಪ್ರಯತ್ನ ನಡೆದರೆ ತಕ್ಕ ಉತ್ತರ ಕೊಡೋದಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಂತ ವರದಿಯಾಗಿದೆ. ಈ ಪರಿಸ್ಥಿತಿ ಆತಂಕಕಾರಿ ಬೆಳವಣಿಗೆ ಅಂತಾನೆ ಹೇಳಲಾಗ್ತಾ ಇದೆ. ಚುನಾವಣೆ ಪ್ರಕ್ರಿಯೆಯ ಪಾವಿತ್ರತೆಯನ್ನ ಕಾಪಾಡೋದಕ್ಕೆ ಸಾವಿಗೂ ರೆಡಿ ಅಂತ ಮಮತಾ ಹೇಳೋ ಮೂಲಕ ಈ ಆರೋಪದ ಗಂಭೀರತೆಯನ್ನ ಒತ್ತಿ ಹೇಳಿದ್ದಾರೆ. ಅಪರಿಚಿತ ವ್ಯಕ್ತಿಗಳು ಇವಿಎಂ ಇಟ್ಟಿದ್ದ ಸ್ಟ್ರಾಂಗ್ ರೂಮ್ಗಳಿಗೆ ಎಂಟ್ರಿ ಕೊಡ್ತಾ ಇರೋದನ್ನ ನೋಡಲಾಗಿದೆ ಅಂತ ಟಿಎಂಸಿ ಆರೋಪ ಮಾಡಿದೆ. ಯಾವುದೇ ಅಧಿಕಾರ ಇಲ್ಲದೆ ನಿರ್ಬಂಧಿತ ಪ್ರದೇಶಗಳಿಗೆ ಈ ವ್ಯಕ್ತಿಗಳು ಪ್ರವೇಶ ಮಾಡ್ತಾ ಇರುವುದನ್ನ ಸಿಸಿಟಿವಿ ದೃಶ್ಯಗಳು ತೋರಿಸುತ್ತೆ ಅಂತಾನು ಹೇಳಿಕೊಂಡಿದೆ. ಈ ಘಟನೆಯಿಂದ ಕೋಲ್ಕತ್ತಾದ ಅನೇಕ ಮತ ಎಣಿಕೆ ಕೇಂದ್ರಗಳಲ್ಲಿ ಪ್ರತಿಭಟನೆಗಳು ಹಾಗೆ ರಾಜಕೀಯ ಗೊಂದಲ ಕ್ರಿಯೇಟ್ ಆಗಿದೆ. ಇದನ್ನ ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ಕರೆದಿರೋ ಟಿಎಂಸಿ ನಾಯಕರು ವಿರೋಧಿಗಳು ಚುನಾವಣಾ ಫಲಿತಾಂಶವನ್ನ ತಿರುಚೋ ಪ್ರಯತ್ನ ಮಾಡುತ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಚುನಾವಣಾ ಪ್ರಕ್ರಿಯೆಯಲ್ಲಿ ಹಣ, ತೋಳ್ಬಲ ಹಾಗೆ ಶಸ್ತ್ರಾಸ್ತ್ರಗಳ ಪಾತ್ರದ ಬಗ್ಗೆ ಪಕ್ಷ ಕಳವಳ ವ್ಯಕ್ತಪಡಿಸಿದ್ದು, ಇವಿಎಂ ಶೇಖರಣಾ ಸ್ಥಳಗಳಲ್ಲಿ ಹಗಲು ರಾತ್ರಿ ನಿಗಾ ವಹಿಸುವಂತೆ ಅಭ್ಯರ್ಥಿಗಳಿಗೆ ಸೂಚನೆ ಕೊಟ್ಟಿದೆ. ಆದರೆ ಈ ಆರೋಪಗಳನ್ನು ಭಾರತೀಯ ಚುನಾವಣಾ ಆಯೋಗ ಸ್ಪಷ್ಟವಾಗಿ ತಳ್ಳಿಹಾಕಿದೆ. ಎಲ್ಲ ಇವಿಎಂಗಳು ಸುರಕ್ಷಿತವಾಗಿದೆ, ಕಟ್ಟುನಿಟ್ಟಾದ ನಿಯಮಗಳ ಅಡಿಯಲ್ಲೇ ಮೇಲ್ವಿಚಾರಣೆ ಮಾಡಲಾಗ್ತಿದೆ ಅಂತ ಆಯೋಗ ಹೇಳಿದೆ. ಸ್ಟ್ರಾಂಗ್ ರೂಮ್ಗಳ ಒಳಗಿನ ಚಲನವಲನ, ಅಂಚೆ ಮತಪತ್ರಗಳನ್ನು ನಿರ್ವಹಿಸೋ ಸಾಮಾನ್ಯ ಕಾರ್ಯವಿಧಾನಗಳ ಭಾಗ ಆಗಿದ್ದು, ರಾಜಕೀಯ ಪಕ್ಷಗಳಿಗೆ ಮೊದಲೇ ಮಾಹಿತಿ ಕೊಟ್ಟು ಪಾರದರ್ಶಕವಾಗಿಯೇ ನಡೆಸಲಾಗಿದೆ ಅಂತ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಹೀಗಿರುವಾಗ ಬಿಜೆಪಿ ಕೂಡ ಟಿಎಂಸಿ ಆರೋಪಗಳಿಗೆ ತಿರುಗೇಟು ಕೊಟ್ಟಿದೆ. ಮತ ಎಣಿಕೆ ದಿನದಂದು ಗೊಂದಲ ಸೃಷ್ಟಿಸೋದಕ್ಕೆ, ಪ್ರಜಾಸತ್ತಾತ್ಮಕ ಸಂಸ್ಥೆಗಳ ಮೇಲಿನ ನಂಬಿಕೆಯನ್ನ ಹಾಳು ಮಾಡೋದಕ್ಕೆ ಟಿಎಂಸಿ ಟ್ರೈ ಮಾಡ್ತಾ ಇದೆ ಅಂತ ಬಿಜೆಪಿ ಆರೋಪ ಮಾಡಿದೆ. ಚುನಾವಣಾ ಪ್ರಕ್ರಿಯೆ ನ್ಯಾಯಯುತವಾಗಿ ನಡೆದಿದೆ, ಹಾಗೆ ಈ ಆರೋಪಗಳು ರಾಜಕೀಯ ಪ್ರೇರಿತ ಅಂತ ಹೇಳಿದೆ. ರಾಜ್ಯದಲ್ಲಿ ಟಿಎಂಸಿ ಹಾಗೆ ಬಿಜೆಪಿ ನಡುವೆ ಅಧಿಕಾರಕ್ಕಾಗಿ ತೀವ್ರ ಪೈಪೋಟಿ ನಡೀತಾ ಇರುವಾಗಲೇ ಈ ಬೆಳವಣಿಗೆ ನಡೆದಿದೆ. ಅನೇಕ ಹಂತಗಳಲ್ಲಿ ದಾಖಲೆಯ ಮತದಾನ ಆಗಿರುವುದರಿಂದ ಈ ಸಲ ಚುನಾವಣೆ ಭಾರೀ ಕುತೂಹಲಕ್ಕೆ ಕಾರಣ ಆಗಿದೆ. ಎರಡೂ ಪಕ್ಷಗಳು ಸರ್ಕಾರ ರಚಿಸೋ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇವೆ. আমাদের কর্মীদের এবং মানুষকে সাথে থাকতে, যাতে কাউন্টিংয়ে সবাই সমানভাবে আজ থেকে পাহারা দেয়। দরকার হলে আমিও আমার এলাকায় পাহারা দিতে নামবো এবং আমি সব 294টা কেন্দ্রে 294টা তৃণমূল প্রার্থী, দার্জিলিংয়েও যে দুটো প্রার্থী আছে অনেকদের, আমাদের সাথে জোট আছে, সবাইকে বলবো নিজেরা ক্যান্ডিডেটরা পাহারা দিন। দিনের বেলায় কর্মীদের রাখুন, রাতের বেলায় নিজেরা থাকুন, পাহারা দিন। আমি যদি পাহারা দিতে পারি, আপনারাও পাহারা দিতে পারেন। রাত জাগুন, সকালে এসে অন্য টিমকে হ্যান্ড ওভার করে তবে ঘুমোবেন। তার কারণ এই সময় ওরা ইভিএম মেশিন যখন কাউন্টিং হল থেকে, যখন মানে যেখানে স্টোর করা হয়েছে সেখান থেকে যখন কাউন্টিং হলে নিয়ে যাবে, তখন কিন্তু মেশিন বদলে দেওয়ার সম্ভাবনা ওরা প্ল্যান করেছে। সুতরাং নজর রাখতে হবে যাতে কোনো রকম নেগলিজেন্স না হয়, অবহেলা করবেন না। আর কাউন্টিং এমন डिसाइड हुआ आज के बाद, आज जो हुआ उसको गलती है, इसी को गलती है। आज के बाद कोई ये इन्फॉर्म करके बिना ऑफिशियली स्ट्रांग रूम का सील तोड़ के नहीं घुसेगा। ये पहला डिसीजन है। आज जो किया वो गलत किया। और जब वो थोड़ा इधर उधर बोल रहे हैं, लेकिन वहां पर सीसीटीवी का जरूरत है और भी वो एग्री किया। सीसीटीवी और एक कैमरा वहां पर लगाना चाहिए और उसका जो स्क्रीन पे वो रिफ्लेक्टेड होना चाहिए। और जो हमारा ऑब्जर्वेशन है हम लोग उसको बता दिया। वापस जा रहे हैं आप लोग? धरना कॉल ऑफ हो गया? हाँ, धरना कॉल ऑफ हो हाँ, गया। हाँ। ममता दीदी नहीं आ रही है, सोल्यूशन क्या निकला? और क्या कल भी कंटिन्यू रखेंगे? कोई आपकी छोटी टीम बैठेगी? हमारा टीम पूरा मॉनिटर करेगा।
ये हमारा राइट है, हम जो करेगा लीगल करेगा, लीगली करेगा। हमारा कोई इरादा नहीं है कोई इलीगल कोई काम, वो लोग इलीगल किया था, हम लोग अपोज किया। और हमारा एक क्वेश्चन है, जो वो लोग स्ट्रांग रूम बिना इंटीमेट करके वो स्ट्रांग रूम सील तोड़े थे, हम अपोज कर रहे थे, बीजेपी का इतना जलन क्यों होता है? वो लोग चोरी का इरादा ले है और भाजपा को जलन हो रहा है, वो लोग तोड़ रहे हैं स्ट्रांग रूम, सील तोड़ा है, हम लोग अपोज कर रहे हैं, भाजपा का जलन हो रहा है। तो इससे मतलब है कि उसका इरादा बुरा था। बीजेपी लीडर आए थे और जय श्री राम के नारे लगे यहाँ पर। वो क्या है वो सब ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.